ಪೈಪ್ ಲೈನಲ್ಲಿ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಮರ್ತೋಗ್ಬಿಟ್ಟಿದೆ ಸರ್. ಸಾರಿಕೆಯಿಂದ ಬಿಡಿ 80 ಫೀಟ್ ರೋಡ್ ಪೈಪ್ ಲೈನ್ ರೋಡಲ್ಲೇ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಸ್ವಲ್ಪ ಸರ್ ಅದು ಜೈನ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ. ಈಗ ಸೋಮಣ್ಣವ್ರು ಒಂದು 2 ನಿಮಿಷ ಮಾತಾಡ್ತಾರಂತ, ಆಮೇಲೆ ನೀವು ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಜಯನಗರ ರಾಘವೇಂದ್ರ ಮಠದಿಂದ ಸಾರಕ್ಕಿ ಮೇಲೆ ಪೈಪ್ ಲೈನ್, ಕಾವೇರಿ ಪೈಪ್ ಲೈನ್ ನಲ್ಲಿ ಒಂದು ನೈಸ್ ರೋಡ್ ತನಕ ಒಂದು 300 ಕೋಟಿ ರೂಪಾಯಿ ಅಷ್ಟು ನಾವು ಫ್ಲೈಓವರ್ ಮಾಡ್ತೀವಿ ಅಂತ ಅದೊಂದು ಪ್ಲಾನ್ ರೆಡಿ ಇದೆ. ಎಲ್ಲಿಂದ? ರಾಘವೇಂದ್ರ ಸ್ವಾಮಿ ಮಠದಿಂದ ನೈಸ್ ರೋಡ್ ತನಕ ದಯಮಾಡಿ ಅದನ್ನು ಅದು ಅನೌನ್ಸ್ಮೆಂಟ್ ಮಾಡಿ ಸರ್. ಎಂಟೈರ್ ನೈಸ್ ರೋಡಿಂದ ಹೋಗುವಂಥ ಕೆಲಸ. ಎರಡನೇದು, ನಾಯಕರೇ ಇಷ್ಟೆಲ್ಲ ತಾವೇ ಹೇಳಿದ್ದೀರಾ, ನಾವು ಕೂಡ ನೀವು ಹೇಳ್ದಂಗೆ ಈ ಖಾತಾ ಮಾಡಿಸ್ತಾ ಇದ್ದೀವಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಸುಮಾರು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ 60,000 ಮನೆ ಇದೆ, 15,000 ಈ ಖಾತಾ ಆಗಿಲ್ಲ. ಸರ್ವರ್ ಸಮಸ್ಯೆ ಆಗಿದೆ. 5-6 ನಿಮಿಷಕ್ಕೆ ಒಂದು ಖಾತಾ ಆಗ್ತಾಯಿದೆ. ದಯಮಾಡಿ ಅಂತ ಸರಳೀಕರಣ ಮಾಡಬೇಕು ಈ ಖಾತಾಗಳನ್ನ. ಇಲ್ಲ ಅಂತಂದ್ರೆ ಜನ ಬರ್ತಾರೆ, ಟೋಕನ್ ಕೊಡ್ತಾರೆ, ಇದಕ್ಕೆ 50 ಆಗ್ತಿಲ್ಲ. ಅಧಿಕಾರಿಗಳು ಕಷ್ಟಪಡ್ತಿದ್ದಾರೆ. ದಯಮಾಡಿ ಹೇಳಿ ಅಧಿಕಾರಿಗಳಿಗೆ, ಸರ್ವರ್ನ ಇದು ಜಾಸ್ತಿ ಮಾಡಿಕೊಂಡು ಫಾಸ್ಟಾಗಿ ಈ ಖಾತಾ ಮಾಡಬೇಕು. ಇನ್ನೊಂದು ತಾವು ಹೇಳಿದ್ರೆ ಎಲ್ಲವೂ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದ್ರೆ, ಆದರೆ B-ಸ್ಪೈಲ್ ಅಂತ ಏನು ಮಾಡಿದ್ದೀರಾ, ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡಲ್ಲಿ ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷರಾಗಿರ್ತಾರೆ. ಎಲ್ಲ BWSSB, BBMP ಎಲ್ಲ ಅಧಿಕಾರಿಗಳು ಮೆಂಬರ್ ಆಗ್ತಾರೆ. ಪೂಜ್ಯ ಮಹಾಪೌರರು ಕೂಡ ಅದಕ್ಕೆ ಮೆಂಬರ್ ಆಗ್ತಾರೆ. ಆದರೆ ಈ ಏನೊಂದು ಪ್ಲ್ಯಾನ್ ಮಾಡ್ತಾರೆ, ಇದು ಶಾಸಕರಿಗೆ ಗೊತ್ತಿರಲ್ಲ, MP ಗಳಿಗೆ ಗೊತ್ತಿರಲ್ಲ. ದಯಮಾಡಿ ಏನಾರ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತಂದರೆ ಆ ಶಾಸಕರನ್ನ ಮೀಟಿಂಗ್ ಕರೆದು, ಯಾಕೆಂದರೆ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಫ್ಲೇವರು, ಅಂಡರ್ಪಾಸ್ಗಳು, ಮೆಟ್ರೋ ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ಶಾಸಕರ ಗಮನಕ್ಕೆ ಬರಬೇಕು. B-ಸ್ಮಾರ್ಟ್ ಸರ್, ಬರೀ ಪೂಜ್ಯ ಮಹಾಪೌರ ಮಾತ್ರ ಮೆಂಬರ್ ಆಗಿದ್ದಾರೆ. ಆ ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ಆಯಾ ಕ್ಷೇತ್ರ ಶಾಸಕರನ್ನ ಆ ಒಂದು ಪ್ಲ್ಯಾನ್ ಮಾಡಿದಾಗ ಅದಕ್ಕೆ ಸೇರಿಸ್ಕೋಬೇಕು ಅಂತ ನಮ್ಮಲ್ಲಿ ಮಾಡ್ಕೊತೀವಿ. ಮೂರನೇದು, ನಾಯಿ ಕಾಟ ಒಂದು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಸಾವು ನೋವುಗಳು ಆಗ್ತಿದೆ, ಇದು ನಿಯಂತ್ರಣ ಆಗ್ತಿಲ್ಲ. ಇದಕ್ಕೆ ಮೊನ್ನೆ ನಿಮ್ಮ ಅಧಿಕಾರಿಗಳು ನಾವು ಒಂದು ಲಿಖಿತ ಉತ್ತರವನ್ನು ಕೊಟ್ಟಿದ್ದೀರಾ. ಮಾನ್ಯ DCM ಸಾಹೇಬರು ಲಿಖಿತ ಉತ್ತರ ಕೊಟ್ಟಿದ್ದೀರಾ. ದಯಮಾಡಿ ಗಮನ ತಗೊಳ್ಳಿ. ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು, ಏನೆಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷದ MLAಗಳು ಮಾತನಾಡಿದ್ದಾರೆ, ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಕ್ಷೇತ್ರದಲ್ಲಿ ಮೇಜರ್ ರೋಡ್ಗೆ ಏನು ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ವೈಟ್ ಟಾಪಿಂಗಿಗೆ ತೊಂದರೆ ಇಲ್ಲ. ತೊಂದರೆ ಇರ್ತಕ್ಕಂಥದ್ದು ವಾರ್ಡ್ ರೋಡ್ಗಳಿಗೆ ತೊಂದರೆ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ರಾಜಕಾಲುವೆಗೆ ಹಣ ಬಿಡುಗಡೆ ಮಾಡ್ತಾರೆ, ಮೇಜರ್ ರೋಡ್ಗೆ ಹಣ ಬಿಡುಗಡೆ ಮಾಡ್ತಾರೆ, ವೈಟ್ ಟಾಪಿಂಗಿಗೆ ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ವಾರ್ಡ್ ರೋಡ್ಗಳು ಸನ್ಮಾನ್ಯ ಅಧ್ಯಕ್ಷರೇ. ಪ್ರತಿ ವಾರ್ಡಲ್ಲಿ ಹೋದಂಥ ಬೂತ್ ಅಂತ ಸಮಯದಲ್ಲಿ ವಾರ್ಡ್ ರೋಡ್ಗಳು ನೋಡಿ ಅಂತ ಹೇಳ್ತಾ ಇರ್ತಾರೆ. ಅದು ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಕೂಡ ತಂದಿದ್ದೇವೆ. ಉಪಮುಖ್ಯಮಂತ್ರಿಗಳು 2 ವರ್ಷ ಕಂಪ್ಲೀಟ್ ಆದಮೇಲೆ ಐತಿಹಾಸಿಕ ತೀರ್ಮಾನವನ್ನು, ಅನೇಕ ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ. ಯಾವುದು ಇಂಥದ್ದು ಮಾಡಲಿಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ಅವರಿಗೆ 8ನೇ ಗುಂಡಿಗೆ ಒಂದು ಒಳ್ಳೆ ಡಿಸಿಷನ್ನ ಬೆಂಗಳೂರಲ್ಲಿ ತೆಗೆದುಕೊಳ್ತಕ್ಕಂಥದ್ದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅದಕ್ಕೆ ಬೆಂಗಳೂರಿನ ಎಲ್ಲ ಶಾಸಕರುಗಳು ಕೂಡ ಒಗ್ಗಟ್ಟಾಗಿ ಅವ್ರು ಏನು ಮಾಡ್ತಿದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ಕೂಡ ಕೊಡ್ತಾ ಇದ್ದೇವೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಈಗ ಫೆಬ್ರವರಿ ಮಾರ್ಚ್ಗೆ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಹೊರಟಿದ್ದಾರೆ ಗ್ರೇಟರ್ ಬೆಂಗಳೂರು. ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆದರೆ ನಾವು ಜನಗಳಿಗೆ ಫೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ 5 ಕಸದ ಘಟಕಗಳು ಸನ್ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದು 5 ಘಟಕಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತ್ರ ಅವರ ರಿಪ್ಲೈ ಕೊಟ್ಟಿದ್ದಾರೆ. ರಾಜ್ಯದ್ದು ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಕೊಡ್ತಾರೆ ಅಲ್ವಾ? ಮತ್ತೆ ಕೊಡ್ತಾರೆ ಅಂತ
ರಾಜ್ಯದ ಯಾವ್ದು ಹೇಳಿಲ್ಲ ನೀವು, ಬರೀ ಬೆಂಗಳೂರು ಇಟ್ಕೊಂಡು. ರಾಜ್ಯದ್ದು ಹೇಳಿದ್ದೀನಿ, ಯಾಕೆ ತಂದಿದ್ದೀವಿ, ದುಡ್ಡು ಎಷ್ಟು ರಿಪ್ಲೈ ಇದೆಯಾ ಇಲ್ಲ ಸಿಎಂ ರಿಪ್ಲೈ ಇದೆಯಾ? ಅದು ಇದೆ, ರಿಪ್ಲೈ ಇದೆ, ಅವ್ರದ್ದು ಇದೆ. ಇನ್ನು ನೀವು ಮಾಡ್ಮೇಲೆ ಎರಡು ವಿಚಾರ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನೇನು ಪ್ಲಾನ್ ಮಾಡ್ತೀರಿ, ಏನೇನು ಯೋಜನೆಗಳು ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ವಿಸ್ತೃತವಾಗಿ ಹೇಳಿದ್ರು. ಆದರೆ ಇಲ್ಲಿ ಬಂದಿರೋದು ಇವಾಗ ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಅವರು ಹೇಳಿದ್ರು, ಭಾವನೆಗಳ ರಾಜಕಾರಣ ಬೇಡ, ಬದುಕಿನ ರಾಜಕಾರಣ ಮಾಡೋಣ ಅಂತ. ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ. ನನಗೆ ದಾಖಲೆಗಳು ತಂದಿದ್ದೆ, ನಾನು ಯಾವುದು ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸುಮಾರು 5,000 ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರಸ್ತೆ, ಒಂದು ರಸ್ತೆ MG ರೋಡಿಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದ್ದು. ಈಗ ನಾನು ಹೇಳ್ತಾ ಇಲ್ಲ, BMTC ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು, ಏನಪ್ಪ ಅಂತ. ಮೊದಲೆಲ್ಲ 15 ಕಿಲೋಮೀಟ್ರ್ ಇತ್ತು, 15 ಕಿಲೋಮೀಟ್ರ್ ಇತ್ತು ಒಂದು ಡೀಸೆಲ್ಗೆ, 1 ಲೀಟರ್ ಡೀಸೆಲ್ಗೆ 15 ಕಿಲೋಮೀಟ್ರ್ ಇತ್ತು. ಈಗ ಅದು 11 ಕಿಲೋಮೀಟ್ರಿಗೆ ಬಂದಿದೆ ಸ್ಪೀಡ್. ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರು ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಅದೆಲ್ಲ ಮಾಡ್ತಾರೆ. ಇಲ್ಲಿ ರೋಡ್ ಸರಿ ಇಲ್ಲ ಅಂದರೆ ಅವ್ರು ಹೆಂಗೆ ಹೋಗಕ್ಕೆ ಸಾಧ್ಯ, ಓಡ್ಸೋಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರೇ, ಟ್ರಾಫಿಕ್ಕು ನಾವಿದ್ದಾಗೂ ಇತ್ತು, ನೀವಿದ್ದಾಗೂ ಇತ್ತು, ಮುಂದೆನೂ ಇರ್ತೈತೆ. ಅದನ್ನೇನು ಮಾನದಂಡ ಅಂತ ತಗೊಳಕ. ಹಳ್ಳಗಳು ಬಿದ್ದೋಗಿದೆ, ಹಳ್ಳಗಳು ಬಿದ್ದೋಗ್ಬಿಟ್ಟಿದೆ ಒಂದೊಂದು. ನೀವು ಬೆಂಗಳೂರು, ನಾನು ಹೇಳಿದೆ ಬೆಂಗಳೂರು ಸುತ್ತಮುತ್ತನೇ, ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು 1000 ಮೇಲೆ ಹಳ್ಳಗಳು ಬಿದ್ದಿದೆ. ಈಗ ನಾವು ಹೋರಾಟನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕೋರ್ಟ್ ಆರ್ಡರ್ ಬಂದ್ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದರೆ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ. ಅದಕ್ಕೆ ಈಗ ಒಂಥರ ಸ್ಲೋ ಬೆಂಗಳೂರು ಆಗ್ಬಿಟ್ಟಿದೆ. ಅದನ್ನು ಯಾವಾಗ ರಿಪೇರಿ ಮಾಡ್ತೀರಾ? ಅದಕ್ಕೆ ಯಾವ ಟೈಮಲ್ಲಿ? ಯಾಕಂದರೆ ಈಗ ಹಾಳಾಗಿರೋ ರಸ್ತೆನ ರಿಪೇರಿ ಮಾಡೋಕ್ಕೆ ಏನೋ ಒಂದು ಮಾನದಂಡ ಇಲ್ಲ. ಇವ್ರಿಗೇನೋ ಹೇಳ್ತಾರೆ ಹಳ್ಳಿಗಳು ಮುಚ್ಚಿಬಿಡಿ ಅಂತ ಹೇಳ್ತಾರೆ. ನಮ್ಮ ಕಮಿಷನರ್ ಇದ್ದಾರಲ್ಲ, ಒಂದು ವಾರ ನೋಡ್ತಾರೆ, ಪ್ರೆಸ್ ಅವ್ರು ಕೇಳ್ತಾರೆ ಏನು ಅಂತ, ನಾವು 1,432 ಹಳ್ಳಗಳನ್ನು ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಯಾವನ್ ನೋಡಕ್ಕೆ ಹೋಗ್ತಾನೆ? ಡಿ ಕೆ ಶಿವಕುಮಾರ್ ಕೇಳ್ತಾರೆ ಏನಪ್ಪ ಅಂತ, ಸರ್ ಎಲ್ಲ ಮುಚ್ಚಾಯಿತು ಅಂತಾರೆ.